ನೋಡು ಬಸ್ಯಾ, ಅಲ್ಲಿ ಮೇಲ್ಗಡೆ ಆ ಎಂಚು ಸರಿ ಮಾಡ್ಬೇಕು. ನಿಂಗೆ ನೆನ್ನೆ ಕರ್ಕೊಂಬಂದ್ ತೋರ್ಸಿದ್ನಲ್ಲ, ಅದೇ ಮತ್ತೆ ನೋಡ್ಕೊಂಡಿದ್ಯಾ? ನೋಡ್ಕೊಂಡಿದೀನಿ ಬಿಡ್ರಿ ರಾಜಪ್ಪ. ಹಾ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾನ್ ಸರಿ ಮಾಡ್ಕೊಡ್ತೀನಿ. ಎಷ್ಟು ಹೆಂಚುಗಳು ಸರಿ ಮಾಡಿಲ್ಲ ನಾನು. ಊನಪ್ಪ, ಅದು ಮುಂದಂಗೆ ಸರಿ ಮಾಡ್ಕೊಡ್ತೀರಪ್ಪ. ಹುಷಾರು ಕೊಂಡ್ಲಾ. ಹಾ ನೆಟ್ಗಿಡ್ಕ. ಅಯ್ಯ, ಸುಮ್ಮನೆ ಬಿದ್ಯಾರ. ನನ್ಗೆ ಎಷ್ಟ್ ಹತ್ತಿಲ್ಲ, ಎಷ್ಟ್ ಮಾಡಿಲ್ಲ. ಒಳ್ಳೆ ನನ್ಗೆ ಕರ್ತೀರ ನೀವು. ನಾನು 10 ಗಂಟೆ ಹಂಗಿರ್ರಿ ಒಂದ್ ನಿಮಿಷ. ಹೂನಪ್ಪ, ಆಮೇಲೆ ಅಪರೂಪಕ್ಕೆ ಕೆಲ್ಸಕ್ ಬಂದಿದ್ಯಾ, ತಿರ್ಗಾ ಆಮೇಲೆ ಬಿದ್ಗಿದ್ ಅದೊಂದು ರಾದಂತ ಮಾಡಿಯ. ಯಾವ ರಾದಂತಾನು ಇಲ್ಲ, ಎಂತದೂ ಇಲ್ಲ. ಆಗೋಯ್ತು ಹೇಳ್ರಿ. ಹ್ಮ್ ಅದೇ ಹೆಂಚೆಯ. ಆ ಹೆಂಚು ಸುತ್ತ ಆ ಮಣ್ಣಂಗೆ ಬೂಳ್ದು ಬಿಡಪ್ಪ. ಎಲ್ಲ ಸರೋಗ್ತದೆ. ಹ್ಮ್ ಸರಿ ಬಿಡ್ರಿ. ಬೆಳೆದು ಬಿಡ್ತೀನಿ ಅದ್ಲಾಗ, ಎಲ್ಲ ಸರೋಗ್ತದೆ. ಹ್ಮ್ ನಮಸ್ಕಾರ ರಾಜೀವಪ್ಪಣ್ಣಂಗೆ. ಓಹೋ, ಏನಪ್ಪಾ ಮದ್ವೆ ಮನೆ ಸವಾರಿ ಇಲ್ಗನ? ಇನ್ನ ಏನ್ ಮದ್ವೆ ಮನೆ ಹೇಳ್ರಿ ರಾಜೀವಪ್ಪಣ್ಣ. ಮದ್ವೆ ಗಿದ್ವೆ ಎಲ್ಲ ಮುಗ್ದೋಗಾಗ್ಲೇ ತಿಂಗಳ ಮೇಲೆ ಆಗೋಯ್ತು. ಎಲ್ಲಿ ಸರೋಜಮ್ಮ ಬಂದಿಲ್ವೇ? ಬಂದವಳು. ಅಲ್ಲಿ ಅವ್ರು ಯಾರೋ ರಮಣಕ್ಕ ಅಂತೆ, ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಿದ್ಲು. ಸರಿ, ನೀನ್ ಮಾತಾಡ್ಕೊಂಡಿರೋ ಅಂತ ನಾನು ಅದೇ ಬಂದೆ. ಆಗೋಯ್ತು ರಾಜೀವಪ್ಪಣ್ಣ. ಇಳಿಲ್ಲ ನಾನು. ನಿಧಾನಕ್ಕೆ ಇಳಿಲ್ಲ ಅಪ್ಪಯ್ಯ. ಬಸ್ಯಾ, ನಿಧಾನಕ್ಕೆ ಇಳಿ. ಏನೋ ರಿಪೇರಿ ಮಾಡಿಸ್ತಾ ಇದ್ದಂಗಿದ್ದೀರಾ? ಹೂನಪ್ಪ. ಆ ಯಾ ಎಂಚು ಕದ್ಲು ಬಿಟ್ಟಿತ್ತು ಹೇಳು. ಅದಕ್ಕೆ ಬಸ್ಸಿನ ಕರ್ಸಿ ಹತ್ಸಿದೀನಿ. ಇನ್ ಯಾರು ಹತ್ತಾರೆ? ನಾನ್ ಕೈಲಂತೂ ಆಗಲ್ಲ. ಇನ್ ಅವ್ನ್ ದೊಡ್ಡವನು ಚಿಕ್ಕವನು ಇಬ್ರು ಹತ್ತದೇ ಇಲ್ಲ. ಇನ್ ಯಾರ್ ಕೈಲಿ ಹತ್ಸೋದು ಅಂತ ಬಸ್ಸಿನ್ಗೆ ನೆನ್ನೆನೆ ಹೋಗಿ ಹೇಳ್ ಬಂದಿದ್ದೆ. ಬಂದಿದ್ದ ಪಾಪ. ಇವಾಗ ಅತ್ತೆಲ್ಲ ರೆಡಿ ಮಾಡ್ತಾವನ್. ಏನ್ ರಾಮಣ್ಣವ್ರೆ, ಅಲ್ಲ ಮದ್ವೆ ಮಾಡಿ ತಿಂಗ್ಳಾಯ್ತು, ಬೀಗ್ರೂಟ ಹಾಕ್ಸಲ್ವ ಹೆಂಗೆ? ಬೀಗ್ರೂಟ ನಾವೆಲ್ಲ ಹಾಕಿಸ್ತೀವಪ್ಪ. ಬೀಗ್ರೂಟ ಏನಿದ್ರು ಅವ್ರು ಬೀಗ್ರು ಹಾಕ್ಸ್ಬೇಕು, ನಾವ್ ಹಾಕ್ಸ್ತೀವ? ಮತ್ ಅವ್ರು ಹಾಕ್ಸ್ಲಿಲ್ವಲ್ಲ. ಅವ್ರು ಹಾಕ್ಸಿಲ್ಲ ಅಂದ್ರೆ ನೀವಾದ್ರೂ ಹಾಕ್ಸ್ಬೇಕಲ್ವಾ? ಏ ಬೀಗ್ರೂಟ ಇವಾಗ ಹಾಕ್ಸಲ್ಲ ಹೇಳ. ಬಾರ ನೀನು. ಹಂಗಲ್ಲ ರಾಜೀವಪ್ಪಣ್ಣ, ಬೀಗ್ರೂಟ ಹಾಕ್ಸಕ್ಕೆ ಈ ಕಾರ್ತಿಕ್ ಸೋಮವಾರಗಳು ಬಂದ್ವು. ಮತ್ತೆ ಅವಾಗ ಯಾರು ತಿನ್ನೋರಿಲ್ವಲ್ಲ, ಅದಕ್ಕೆ ಆತ ನಾವು ಸುಮ್ನಾದ್ವಿ. ನೋಡೋಣ ಹೇಳ್ರಿ, ಆ ಬೀಗ್ರ ಹತ್ರ ಮಾತಾಡಿ ಏನೋ ಒಂದು ವ್ಯವಸ್ಥೆ ಮಾಡೋಣ ಅಲ್ವಾ? ಹಂಗಲ್ಲ ರಾಮಣ್ಣ, ಬೀಗ್ರೂಟ ಅವ್ರು ಹಾಕಿಸ್ಬೇಕು, ಸುಮ್ನಿರು. ಗಂಡಿನ ಕಡೆಯವರು ಅಲ್ಲ, ಹೆಣ್ಣಿನ ಮನೆಯವರು. ನೀವು ಮದ್ವೆ ಗಿದ್ವೆ ಎಲ್ಲ ಮಾಡಿ ಇದ್ ಮಾಡಿಲ್ವೇ ಅಷ್ಟೇ. ಇನ್ ಬೀಗ್ರೂಟ ಏನಿದ್ರು ಅವ್ರು ಗಂಡಿನ ಕಡೆಯವ್ರು ಹಾಕ್ಸ್ಬೇಕು. ಅವ್ರಾಗ ಅವ್ರು ಹೇಳಿ ಸುಮ್ನಿರು, ನೀನ್ ಯಾಕೆ ಹೇಳಕ್ ಹೋಗ್ತೀಯಾ? ಅದು ಒಂಥರ ನಿಜಾನೇ. ಇನ್ನೇನ್ ಬೀಗ್ರೂಟ ಹಾಕ್ಸೋ ಅವಶ್ಯಕತೆನೂ ಇಲ್ಲ ಬಿಡ್ರಿ. ಯಾಕ ರಮಣ, ಬೀಗ್ರ ಮನೆ ಕೈಯಲ್ಲಿ ಖರ್ಚಾಗ್ಬಿಡ್ತದೆ ಅಂತ ಭಯಾನೇ? ಹಂಗಲ್ಲ ಬಸ್ಯ. ಇಳಿ ಹೇಳ್ತೀನಿ ನೀನು ಯಾಕೆ ಅಂತ. ಅಯ್ಯಯ್ಯ, ಅದೇ ನಂಗೆ ಇಳಿದ್ಯಾ? ಬಿದ್ಗಿದ್ಯಪ್ಪ, ಆ ಕಡೆ ತಿರ್ಕೊಂಡು ಇಳ್ಕೊಂಡು ಇಳಿ. ಅಯ್ಯ ಸೋಮ್ನಿರ್ರಿ ರಾಮಣ್ಣವ್ರೆ, ಇಂಥ ವೇಸ್ಟ್ ಇಳ್ದಿಲ್ಲ ನಾವು. ಇಳಿತೀನಿ ಇರ್ರಿ. ಇಲ್ಲಿ ತರ್ಲತಿಮ್ಮ. ಏನ್ಲ ನೀನ್ ತರ್ಲಿಲ್ಲಿ? ಅಯ್ಯ, ನಾನೇ ತರ್ಲತಿಮ್ಮ ಅಂತೀರಿ ನೋಡ್ರಿ, ಹೆಂಗ್ ಇಳಿತಾ ಇದೀನಿ. ಬೋಲ್ ನನ್ ಮಗ ಲೇ ನೀನು. ಅಲ್ಲ ಹೆಂಗಂದ್ರಂಗೆ ಇಳಿತೀಯಲ್ಲ. ಆಗೋಯ್ತು, ಇಳ್ದು ಬಿಟ್ಟೆ. ಮತ್ತಿರು ಈಗ. ಹೋಗಿ ಒಂಚೂರು ದುಡ್ಡು ತಗೊಂಬತ್ತೀನಿ, ಒಳಗಡೆ ಐತಿ. ಇರ್ಲಿ ರಾಜೀವಪ್ಪಣ್ಣ. ಕೊಡಿವ್ರಂತೆ. ಇವಾಗ ಬೇಡ ದುಡ್ಡು, ಇರ್ರಿ ಹೇಳ್ತೀನಿ ಅವಾಗ ಕೊಡಿವ್ರಂತೆ. ಅದ್ಯಾಕಲ್ಲ ದುಡ್ಡು ಬೇಡ ಅಂತಿ? ಅಯ್ಯ, ನಾನೆಲ್ಲಿ ದುಡ್ಡು ಬೇಡ ಅಂದೆ. ದುಡ್ಡು ಇವಾಗ ಬೇಡ, ಇರ್ರಿ. ಸಾಯಂಕಾಲಕ್ಕೆ ಬರ್ತೀನಿ. ಇವಾಗ ತಕೊಂಡೋದ್ರೆ ಅವಳಲ್ಲ ನನ್ನ ಹೆಂಡ್ರು ಕಿತ್ಕೊಂಡ್ಬಿಡ್ತಾಳೆ, ಬೇಡ. ಅದೇನೋ ನಿನ್ನಿಷ್ಟನಪ್ಪ. ಯಾವಾಗ ಬೇಕೋ ಬಂದು ಕೇಳುವ, ಕೊಡ್ತೀನಿ. ಸರಿನಾ? ಏನ್ ರಾಮಣ್ಣವ್ರೆ, ಏನೋ ಹೇಳ್ತೀನಿ ಇಳಿ ಕೆಳಕ್ಕೆ ಅಂದ್ರಿ, ಹೇಳ್ರಿ. ಏನಿಲ್ಲ ಕಣ ಬಸ್ಯಾ, ಅದೇ ಬೀಗ್ರೂಟ ಬೇಡ ಅಂತ ನಾನೇ ಅನ್ಕೊಂತ ಇದ್ದೀನಿ. ಯಾಕಂದ್ರೆ ಬರುವರ ಜಾತ್ರೆ ಐತೆ ಹೇಳು. ಇನ್ಯಾಕಪ್ಪ ಬೀಗ್ರೂಟ? ಓಹೋ 2 in 1. ಎರಡು ಸೇರಿ ಒಂದ್ರಾಗೆ ಮಾಡ್ತಾ ಇದೀರಾ ಅನ್ರಿ. ನೀನೇನ ಅನ್ಕೊಳಪ್ಪ. ನೀನೇನಾದ್ರು ಅನ್ಕ. ಬಂದ್ಬಿಡ್ರಿ ಜಾತ್ರೆಗೆ, ನೀನು ಬರ್ಬೇಕು. ಸರಿನಾ? ನಿಮ್ ಹೆಂಗಸನ್ನು ಕರ್ಕೊಂಡು ಬಂದ್ಬಿಡಪ್ಪ. ಬತ್ತೀವಿ ಹೇಳ್ರಿ, ಏನಿಲ್ಲ ಅಲ್ಲ ಪಕ್ಕದಳ್ಳಿಯಾಗ. ಬತ್ತೀವಿ ಹೇಳ್ರಿ, ನಮ್ ಹೆಂಗಸ್ರು ಮಕ್ಳು ಎಲ್ಲಾರು ಬತ್ತೀವಿ, ನೀವೇನ್ ಚಿಂತೆ ಮಾಡ್ಬೇಡ್ರಿ. ಆಮೇಲೆ ಏನಾರ ಕೆಲ್ಸ ಇದ್ರೆ ಹೇಳ್ರಿ, ಬಂದ್ ಮಾಡ್ಕೊಟ್ಟು ಹೋಗ್ತೀನಿ. ಸೌದೆ ಹೊಡಿಯೋದು ಇಲ್ಲ ಸೌದೆ ಜೋಡ್ಸೋದು ಏನಾನ ಇದ್ರೆ ಹೇಳ್ರಿ, ಮಾಡ್ಕೊಟ್ಟು ಹೋಗ್ತೀನಿ. ಆಗ್ಲಿ ಕಣಪ್ಪ, ಹೇಳ್ತೀನಿ. ಬಾ. ಸರಿ ಕಣಣ್ಣ, ನಾನಿನ್ ಬತ್ತೀನಿ. ಸಾಯಂಕಾಲಕ್ ಬತ್ತೀನಿ. ನೀನ್ ಎಲ್ಲಾನ ಹೋಗಂಗಿದ್ರೆ ಕಮಲಕ್ಕನ್ ಕೈಗೆ ದುಡ್ಡು ಕೊಟ್ಬಿಟ್ಟು ಹೋಗ್ರಿ. ಸರಿನಾ? ಆಯ್ತು ಬಿಡ. ಕೊಟ್ಟೋಗಿರ್ತೀನಿ, ಇಸ್ಕೊಳ. ಸರಿ ಹಂಗಾರೆ ಹೋಯ್ತೀನಿ ನಾನು. ಬನ್ನಿ ಸರೋಜಮ್ನವ್ರೆ. ಎಲ್ಲ ಯಾಕೆ ಇಷ್ಟೊತ್ ಮಾಡ್ಬಿಟ್ರಿ? ಅಲ್ಲ, ರಾಮಣ್ಣ ನೋಡಿದ್ರೆ ಬೇಗ ಬಂದ್ರು, ನೀವು ಯಾಕೆ ಯಾರನ್ನ ಗೆಳತಿ ಸಿಕ್ಕಿದ್ರೆ ಏನೋ ಮಾತಾಡಕ್ಕೆ? ಹೂನಣ್ಣ. ಅದೇ ಅವರು ರಮಣಕ್ಕ ಸಿಕ್ಕಿದ್ರು. ಅದೇ ಅವರು 2ನೇ ಮಗ ಅವನಲ್ಲ ಸತೀಶ, ಆ ಹುಡುಗನು ಮತ್ತೆ ನಮ್ಮ ಅಳಿಯಂದ್ರು ಸಿದ್ಧಾರ್ಥಪ್ಪ, ಇಬ್ರು ಏನೋ ಸ್ನೇಹಿತರಂತೆ. ನಂಗೂ ಗೊತ್ತಿರ್ಲಿಲ್ಲ, ಮೊನ್ನೆ ಅವ್ರು ಬಂದಿದ್ರಲ್ಲ ಗಂಡು ಹೆಣ್ಣು. ನಮ್ಮ ಅಳಿ ಹಂಗಂದ, ಅದೇ ಊರಲ್ಲಿ ಅತ್ತೆ ಇರೋದು, ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಂತೇಳಿ ಹಿಂಗೆ ಅಂತ ಹೇಳ್ದ. ಇನ್ನು ನಮಗೂ ಗೊತ್ತಿರೋರೆ ಅಲ್ವೇ, ಹಂಗಂತ ಬತ್ತ ದಾರಿ ಕಾಣಿಸಿದ್ಲೆ ಅಮ್ಮ. ಸರಿ ಮಾತಾಡ್ಸ್ಕೊಂಡು ಹಂಗೆ ಬಂದೆ. ಒಳ್ಳೇದಾಯ್ತು ಹೇಳ್ರಿ. ನಡೀರಿ ಒಳಕ್ಕೆ, ಎಷ್ಟೊತ್ತ ಅಂತ ಆಚೆ ನಿಂತಿರ್ತೀರಾ? ಬರ್ರಿ ಒಳಗೋಗಣ. ಇವಳೆ ಅಯ್ಯಯ್ಯಯ್ಯ, ಏನ್ ಮನೆಗ್ ಬರಂಗಿಲ್ಲ, ಹಿಂಗೆ ಬಡ್ಕೊಂಡ್ ಬರ್ತಾ ಇರೋದೆ ಇವಳೆ ಅಂತ. ಕಮಲೋ,
ಬಾ ಯಾರು ಬಂದವ್ ನೋಡಂಗೆ. ಸರೋಜಾ, ಬಾ ಬಾ ಬಾ, ಕೂಕ ಬಾ. ಒಳ್ಳೆ ಟೈಮ್ಗೆ ಬಂದಿದ್ಯಾ, ಬಾರಮ್ಮ ಕೂಕ. ಯಾಕಮ್ಲಕ್ಕ ಒಳ್ಳೆ ಟೈಮ್ಗೆ ಬಂದಿದ್ದೀನಿ ಅಂತಿದ್ಯಾ? ಏನಾಯ್ತು? ಏನಿಲ್ಲ ಕಣಮ್ಮಯ್ಯ. ಹಾ, ಅವು ನಮ್ಮವು ಕೋಳಿ ಮೊಟ್ಟೆ ಇಡ್ತಾ ಇದ್ವು, ನಾಟಿ ಕೋಳಿ. ಯಾಕೋ ಸೊಪ್ಪಗಾಗವೆ. ಸುಮ್ನೆ ಅವನ್ನ ಕುಯ್ದ ಕಣ ಅಂತ ಅನ್ಕೊಂತ ಇದ್ದೆ. ಬರೀ ನಾವೇ ತಿನ್ನಂಗ ಆಗ್ತದಲ್ಲ ಅಂತ ಮನ್ಸಕ್ ಬಂತು. ನೀವು ಬಂದ್ರಿ, ಒಳ್ಳೇದಾಯ್ತು. ಅದಕ್ಕೆ ಅವನು ಪುಟ್ರಂಗನ್ಗೆ ಹೇಳಿದೀನಿ, 2 ಕೋಳಿ ಹಂಗ್ ಕೊಯ್ದು ಕ್ಲೀನ್ ಮಾಡ್ಕೊಡಪ್ಪ ಅಂತ. ಬರ್ತೀನಿ ಅಂತ ಹೇಳವನೆ, ಬಂದು ಕೊಯ್ದು ಕ್ಲೀನ್ ಮಾಡ್ಕೊಡ್ತಾನೆ. ಕೂಕೊಳ್ರಿ, ನಾಟಿ ಕೋಳಿ ಸಾರು ಮಾಡ್ತೀನಿ. ಅಯ್ಯ ಕಮಲಕ್ಕ, ನಿಂದು ಒಳ್ಳೆ. ನಾಟಿ ಕೋಳಿ ಸಾರು ತಿನ್ನೋಣಂತೆ, ಅದ್ರಲ್ಲಿ ಏನೈತೆ. ಹಾ, ಜಾತ್ರೆಗೆಲ್ಲ ರೆಡಿ ಆಗ್ರಿ, ನಡೀರಿ. ವಾರಕ್ ಮುಂಚೆ ಬರ್ಬೇಕು ನೀವು. ನೋಡಪ್ಪ, ಹಿಂಗೆ ಮನೆಗ್ ಬಂದು ಕೂಕೊಂಡು ನಮ್ ಜೊತೆಗೆ ಒಂದ್ ಸ್ವಲ್ಪ ತಿದ್ದು ಮಾತಾಡ್ಕೊಂಡು ಹೋದ್ರೆ ಒಂಥರ ಖುಷಿ ಆಗ್ತದೆ. ಫೋನ್ ಮಾಡಿದ್ಯಲ್ಲ ನೆನ್ನೆ ನೀನು. ನಂಗೆ ಅದೇ ಕೋಪ ಬಂದಿದ್ ನನ್ಗೆ. ಕೂಕೊಳ್ರಿ ರಮಣ, ಕುತ್ಕೊಳ್ರಿ ರಮಣವ್ರೆ. ಕುತ್ಕೊಳ್ಳಮ್ಮ ಸರೋಜಮ್ಮ. ಅತ್ತೆ ಮಾವ ಚೆನ್ನಾಗಿದ್ದೀರಾ? ಹೆಂಗೆಂಗೋ ಮನೆ ತಕನ ಬಂದ್ಬಿಟ್ಟಿದ್ದೀರಾ? ಒಳ್ಳೇದಾಯ್ತು ಹೇಳ್ರಿ. ಸರಿ ತನಕ ಕರಿತೀನಿ ರೀ. ಸರಿತಾ, ಕೆಂಪಿ ಮನೆಗೆ ಹೋಗೋಳಪ್ಪ. ಬತ್ತಳಿರು, ಅದೇನೋ ಕೆಲ್ಸ ಐತೆ ಅಂತ ಓದ್ಲು, ಬತ್ತಳಿರು. ಹುನ್ರಿ ಅಳಿ ಅಂದ್ರೆ ಚೆನ್ನಾಗಿದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಹ್ಞೂ ಅತ್ತೆ ಚೆನ್ನಾಗಿದ್ದೀವಿ. ಎಲ್ಲೋದ ನಮ್ಮ ಹುಡುಗ ಅನಿಲ? ಸ್ಕೂಲ್ಗೆ ಹೋಗೋನೇನು? ಹ್ಞೂನಪ್ಪ, ಸ್ಕೂಲ್ಗೆ ಹೋಗೋನಿ. ಅವನೇನ ನಮ್ಮ ಮನೆಗಿದ್ದಿದ್ರೆ ಹಿಂಗೆ ಮನೆ ಖಾಲಿ ಖಾಲಿ ಎಲ್ಲಿರ್ತಿತ್ತು. ಏನ್ ಬಡ್ಕೋತಾ ಇರ್ತಾನೆ, ಏನ್ ಕೂಗ್ಲಾಗ್ತಾನೆ. ಸುಮ್ನೆನೆ ಇರಲ್ಲ, ಒಂದ್ ಕಡೆ ಇರಲ್ಲ ಅವನು. ಮೀನಾಕ್ಷಿ ಚೆನ್ನಾಗಿದ್ಯಾನಮ್ಮ? ಎಲ್ಲೋದ್ಲು ಮಗಳು? ಎಲ್ಲೋದ ಅಯ್ಯಪ್ಪ ನಿಮ್ಮ ಯಜಮಾನ್ರು? ಚೆನ್ನಾಗಿದ್ದೀವಿ. ಎಷ್ಟೊತ್ತಾಯ್ತು ಬಂದು? ಈಗ್ಲೇ ಸ್ವಲ್ಪ ಹೊತ್ತಾಯ್ತಮ್ಮ. ಚಿಕ್ಕಮ್ಮ, ಚಿಕ್ಕಪ್ಪ, ಯಾವಾಗ ಬಂದ್ರಿ? ಬಾ ಸರಿತಾ. ಎಲ್ಲೋ ಹೋಗಿದ್ಯಾ ಅಂತ ಹೇಳಿದ್ರು. ಸರಿ ಮತ್ತೆ ಅಂತ ಸುಮ್ನೆ ಕೂತ್ಕೊಂಡಿದ್ವಿ. ಆಗ ನಿಮ್ ಊರ್ಗಿತ್ತಿ ಎಲ್ಲ ಮಾತಾಡ್ಸ್ತಾ ಇದ್ರು, ಮಾತಾಡ್ಕೊಂಡು ಕೂಕೊಂಡ ಹಂಗೆ. ತಕೊಳಪ್ಪ, ಕಾಫಿ ಕುಡೀರಿ. ತಕ ಸರೋಜ. ಅಲ್ಲ, ಇವಾಗ ಯಾಕೆ ಮಾಡಕ್ ಹೋದ್ರಿ? ನೋಡು, ಸೈಲೆಂಟ್ ಆಗಿ ಕಾಫಿ ಮಾಡಿರೋದು. ಇನ್ನೊಂದ್ ಸ್ವಲ್ಪ ತಾಗಿದ್ರೆ ಕುಡಿತಿದ್ವಪ್ಪ, ಇವಾಗ ಯಾಕೆ ಮಾಡಕ್ ಹೋದೆ ಕಮಲಕ್ಕ? ಅಯ್ಯ ಕುಡಿ ಹೇಳ್ರಿ. ನಾವು ಕುಡಿತೀವಿ. ನೀವ್ ಬಂದಿರೋ ನೆಪಕ್ಕೆ ನಾವು ಹಂಗೆ ಇನ್ನೊಂದ್ಸಲ ಕಾಫಿ ಕುಡಿತೀವಿ. ಏನಿಲ್ಲ, ಜಾತ್ರೆಗೆ ಕರಿಯಕ್ ಬಂದ್ವಮ್ಮ ಸರಿತಾ. ಎಲ್ಲಾರ್ಗು ಹೇಳ್ತಾ ಇದೀವಿ, ಮನ ಮಂದಿಗೆಲ್ಲ ವಾರಕ್ ಮುಂಚೆನೆ ಬಂದು ನಮ್ಮ ಮನೇಲಿ ಜಾತ್ರೆ ನಡ್ಸ್ಕೊಡ್ಬೇಕು. ಮತ್ತೆ ನಮ್ಮ ನಿಸರ್ಗ ಮದ್ವೆ ಆಗೋಗಿರೋ ಹೊಸದ್ರಲ್ಲೇ ಜಾತ್ರೆ ಬಂದೈತೆ. ಹಂಗಾಗಿ ಎಲ್ಲಾರು ಬಂದ್ರೆ ಚೆನ್ನಾಗಿರ್ತದೆ. ಹ್ಮ್, ಯಾರು ಮನೆಗೆ ಉಳ್ಕೊಳಂಗಿಲ್ಲ. ರಾಜಗೋಪಣ್ಣ, ಕಮಲಕ್ಕ, ನೋಡ್ರಿ ಅಮ್ಮಯ್ಯ, ಮೀನಾಕ್ಷಿ, ನೀವು ಅಷ್ಟೇ. ಎಲ್ಲಾರು ಬರ್ಬೇಕು. ಕೃಷ್ಣ, ಆಯಪ್ಪ, ಹುಡುಗಿಯಲ್ಲಿ ಮನೋಜ್, ಅವ್ರಿಗೂ ಹೇಳ್ರಿ. ಸರಿತಾ, ಎಲ್ಲಾರು ವಾರಕ್ ಮುಂಚೆನೆ ಬಂದು ಎಲ್ಲ ಏನೇನಾಯ್ತು ಏನೇನಿಲ್ಲ ಎಲ್ಲ ನೋಡ್ಕೊಂಡು ಮನೇಲಿ ಎಲ್ಲಾರು ಜಾತ್ರೆ ನಡ್ಸ್ಕೊಡ್ಬೇಕಪ್ಪ. ಚೆನ್ನಾಗ್ ನಡ್ಸ್ಕೊಡ್ಬೇಕು. ಅಲ್ಲ, ನಾವ್ ನಡ್ಸೋದ್ ಏನೈತೆ ಬಿಡ್ರಿ. ಬಿಗ್ರೆ, ಏನೋ ಜಾತ್ರೆ ಜಾತ್ರೆ ಆಗ್ತದೆ. ಬರ್ತೀವಿ ಹೇಳ್ರಿ, ಒಂದ್ 2 ದಿವಸದ ಮುಂಚಿತವಾಗಿ ಬಂದು ಎಲ್ಲ ಮಾಡೋಣ ಹೇಳ್ರಿ. ಹಂಗಲ್ಲ ಕಮಲಕ್ಕ, ಹಂಗಲ್ಲ. ನಾವು ಇರೋದಿಬ್ರೆ, ಮನೆ ತುಂಬಾ ನೆಂಟ್ರು ಬೇಕಲ್ವೇ? ನೀವೇ ನಮ್ಮ ಮನೆಗೆ ಮೊದಲು ನೆಂಟ್ರು. ಯಾವ್ದೇ ಫಂಕ್ಷನ್, ಯಾವ್ದೇ ಕಾರ್ಯ ಆಗ್ಲಿ ನೀವು ಬಂದ್ರೇನೆ ನಮ್ಗೊಂಥರ ಖುಷಿ, ನಮ್ಮನೆ ಕಳೆ. ಹ್ಮ್, ಹೌದು ಕಮಲಕ್ಕ. ಮತ್ತ ಆಮೇಲೆ ಸುಮ್ನೆ ಇದ್ಗಿದ್ಯಾ? ಬರ್ಬೇಕಷ್ಟೇ. ನಾಳೆ ಎಲ್ಲ ಬಂದ್ಬಿಟ್ರೆ ಒಂದ್ ವಾರಕ್ಕಾಗೋಷ್ಟು ಬಟ್ಟೆ ಬರೆ ತಕೊಂಡು ಅಲ್ಲೇ ಎಲ್ಲ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಜಾತ್ರೆ ಮುಗಿಸ್ಕೊಂಡು, ಜಾತ್ರೆ ಮುಗಿದ್ಮೇಲೆ ಒಂದ್ ವಾರ ಇರುವಂತೆ. ಓ ನೀನ್ ಹೇಳೋ ಲೆಕ್ಕಾಚಾರ ನೋಡಿದ್ರೆ 1 ತಿಂಗಳಲ್ಲೇ ಉಳ್ಕ ಅಂದಂಗ ಆಯ್ತು. ಜಾತ್ರೆ 4 ದಿವಸ ನಡೀತದೆ. ಎಲ್ಲ ದೇವ್ರನ್ನು ತತ್ತಾರೇನೋ, ಮಾರಮ್ಮ, ಸಪ್ಲಮ್ಮ, ಅಣ್ಣಮ್ಮ ಎಲ್ಲಾರು ತತ್ತಾರೆ. ಇನ್ನ ಒಂದೊಂದ್ ದಿವಸ ಒಂದೊಂದ್ ದೇವ್ರಿಗೆ ಮಾಡ್ತಾರೆ. ಆರತಿಗಳು ಲಕ್ಷ್ಮೀ ದೇವಿನ ತತ್ತಾರೇನೋ ಅಲ್ವೇ? ಹ್ಮ್, ಈ ಸಲ ಜಾತ್ರೆ ಬಲ್ ಜೋರಾಗಿ ಮಾಡ್ತಾವ್ರಿ. ಊರ್ನವ್ರೆಲ್ಲ ಸೇರ್ಕೊಂಡು ಚೆನ್ನಾಗ್ ಮಾಡ್ತಾವ್ರಿ ಜಾತ್ರೆ. ಬರ್ಬೇಕು ನೀವು. ಮತ್ತೆ ನೋಡ್ರಿ, ಆಮೇಲೆ ಬೇಗ ಬರ್ಲಿ ಅಂತಾನೆ ನಾನು ಬೇಗ ಬಂದ್ ಕರೀತಾ ಇರೋದು. ಇಲ್ಲ ಅಂದಿದ್ರೆ ನೆನ್ನೆ ಫೋನಾಗೆ ಹೇಳ್ತಿದ್ದೆ, ಬರ್ರಿ ಜಾತ್ರೆ ದಿವಸ, ಜಾತ್ರೆಗೆ ಹಿಂದೆ ಮುಂದೆ ಬಂದ್ ಕರೆದು ಹೋಗ್ತೀವಿ ಅಂತ. ವಾರಕ್ ಮುಂಚೆನೆ ಬಂದು ಏನು ಕರೀತಾ ಇರೋದು. ನೀವೆಲ್ಲ ಬೇಗ ಬರ್ಬೇಕು, ನಮ್ಮ ಮನೆಗೆಲ್ಲ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಬರೀವ್ರಂತೆ. ಆಯ್ತು ಹೇಳಿ ಸರೋಜ. ಬಂದು ಮಾಡಿದ್ರೆ ಆಯ್ತು. ಏನಾಯ್ತು ಅದ್ರಾಗ? ಅಲ್ಲ, ಎಷ್ಟ್ ಜನ ಕೊಡಾಕ್ಬೇಕು ಅನ್ಕೊಂಡಿದ್ದೀರಾ? ಜಾಸ್ತಿ ಜನ ಏನಿಲ್ಲ ಕಮಲಕ್ಕ. ಎಲ್ಲ ಸೇರಿದ್ರೆ ಒಂದು 300-350 ಜನ ಅಷ್ಟೇ. ಓ, 300 ಜನನು ಜಾಸ್ತಿ ಆಯ್ತಪ್ಪ. ಇವಾಗೇನ್ ಬಾಡೂಟ ಕಮ್ಮಿ ಅಂದ್ಕೊಂಡಿದ್ಯಾ? ಎಷ್ಟು ಕೆಜಿ ಮಟನ್? ಅಲ್ಲ, 300 ಜನ ಜಾಸ್ತಿ ಅನ್ನಿಸ್ತಿಲ್ವೇ ರಮಣವ್ರೆ? ಇರ್ಲಿ ಹೇಳ್ರಿ, ಪರವಾಗಿಲ್ಲ. ಇನ್ನ ಹೊಸ ಬೀಗರು ಬೇರೆ ಬರ್ತಾವ್ರೆ. ಇನ್ನ ಯಾಕೆ ಅವ್ರನ್ನ ಇವ್ರನ್ನ ಬಿಟ್ಟು ಮಾಡೋದು, ಎಲ್ಲಾರನ್ನೂ ಸೇರ್ಸ್ಕೊಂಡು ಮಾಡೋಣ ಅಂತ. ಇನ್ನ ಒಂದು ಬೀಗ್ರೂಟ್ ಏನ್ ಬೇಡ ಅಂತ ಹೇಳೋಣ ಅಂತಿದೀನಿ ಅವ್ರಿಗೆ. ಅವ್ರೇನ ಬೀಗ್ರೂಟಕ್ಕೆ ಏನಾನ ಪ್ಲಾನ್ ಮಾಡ್ಕೊಂಡ್ರೆ ಏನ್ ಬೇಡ, ಎಲ್ಲ ಇಲ್ಲೇ ಮಾಡೋಣ, ನಿಮ್ ಕಡೆಯವ್ರು ಯಾರನ್ನ ಇದ್ರೆ ಕರ್ಕೊಂಬರ್ರಿ ಅಂತ ಹೇಳೋಣ ಅಂತ ಅನ್ಕೊಂಡಿದೀನಿ. ಏನ್ ಹೇಳ್ತೀಯ ಕಮಲಕ್ಕ? ಹ್ಮ್, ಹೇಳಪ್ಪ. ಏನಿಲ್ಲ, ಜಾತ್ರೆ ಮಾಡಿ ಮತ್ತೆ ಬೀಗ್ರೂಟ ಕಲ್ ಹೋಗೋದು ಯಾಕೆ? ಯಾವ್ದು ಬೇಡ, ಎಲ್ಲ ಇಲ್ಲೇ ಮಾಡೋಣ ಅಂತ ಹೇಳಿ ಕರಿ ಹೋಗ್ರಿ. ಅಲ್ಲ, ನೀವು ಇಲ್ಲಿಗೆ ಬರಕ್ಕಿಂತ ಅಲ್ಲೇ ಹೋಗಿ ಒಂದ್ ಮಾತು ಬೇಗ ಹೇಳ್ ಬರ್ಬೇಕಿತ್ತಪ್ಪ. ಅಲ್ಲೇ ಹೋಗ್ಬೇಕು. ಇವತ್ತು ಇಲ್ಲಿ ಬಂದು ಮುಗಿಸ್ಕೊಂಡು ನಾಳೆ ಅಲ್ಲಿಗೆ ಹೋಗೋದು. ನಿಸರ್ಗದ ಮನೆಗೆ ಹೋಗಿ ಕರೆದು ಬರ್ತೀವಿ. ಬೆಳಗ್ಗೆನೆ ಹೋಗ್ಬಿಡ್ತೀವಿ ಕಮಲಕ್ಕ. ಯಾಕೆ ಸುಮ್ನೆ ಸಂಜೆ ಹಂಗ ಹೋಗೋದು, ಅವ್ರು ಉಳ್ಕೊಳ್ರಿ ಅನ್ನೋದು ಅವೆಲ್ಲ ಬೇಡ. ಬೆಳಗ್ಗೆನೆ ಹೋಗ್ಬಿಡ್ತೀವಿ, ಒಂದು 11 ಗಂಟೆ ಹಂಗೆ ಹೋಗಿ ಕರೆದು ಒಂದು 12-12:30 ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ತೀವಿ ಹೇಳ್ರಿ. ಅಯ್ಯ, ಅದ್ರಾಗ ಏನೈತೆ ಹೇಳು ಸರೋಜಾ.
ಆರಾಮಾಗಿ ಹೋಗ್ರಿ, ಒಂದ್ ದಿವಸ ಇದ್ದು ಮಗಳ ಜೊತೆಗೆ ಮಗಳ ಮನೆಗೆ ಇದ್ದು ಬರ್ರಿ. ಎಲ್ಲ ಅವರೇ ನನ್ನ ಬೇಡ ಅಂತಾರೆ. ಅವ್ರಾಗ ಅವ್ರೇ ಕರೆದ್ರೆ ಒಂಥರ ಕಮಲಕ್ಕ. ನಾವೇ ಹೋಗ್ತಾ ಇರೋದಲ್ವಾ ಕರಿಯಕ್ಕೆ. ಇನ್ನ ಯಾಕೆ ಸುಮ್ನೆ. ಅದಕ್ಕೆ ನಾನೇ ಹೇಳಿದ್ದು ಬೆಳಗ್ಗೆನೆ ಹೋಗಿ ಮಗಳನ್ನ ಮಾತಾಡ್ಸ್ಕೊಂಡು ಹಂಗೆ ಬೀಗ್ರನ್ನು ಕರೆದು ಬರೋಣ ಅಂತ. ಹ್ಞೂ 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 ಹಂಗೆ ಮಾಡ್ರಿ. ಮತ್ತೆ ನಿಸರ್ಗ ಫೋನ್ ಮಾಡಿದ್ಲಾ ಚಿಕ್ಕಮ್ಮ ಚಿಕ್ಕಪ್ಪ? ಇಲ್ಲಮ್ಮ, ಫೋನ್ ಮಾಡಿಲ್ಲ. ಹೋದಾಗ ಒಂದ್ಸಲಿ ಮಾಡಿದ್ಲ ಅಷ್ಟೇ. ಫೋನ್ ಏನ್ ಮಾಡ್ಲಿಲ್ಲ. ನಾವೇ ಮಾಡೋಣ ಅನ್ಕೊಂಡ್ವಿ, ಇನ್ನೇನ್ ನಾವೇ ಹೋಗ್ತೀವಲ್ಲ, ಹಂಗಾಗಿ ಫೋನ್ ಏನ್ ಮಾಡ್ಲಿಲ್ಲಮ್ಮ. ಎಲ್ಲ ಆರಾಮಾಗಿ ಐತಂತಮ್ಮವ. ಕೇಳಿದ್ರ ನಿಸರ್ಗನ್ನ? ಎಲ್ಲ ಸರ್ ಸೆಟ್ ಆಯ್ತೇನಮ್ಮ ಅಂತ. ಹ್ಞೂ ಅಳಿ ಅಂದ್ರೆ ಸೆಟ್ ಆಗಿಲ್ಲ ಅಂದಿದ್ರೆ ಆ ಹುಡುಗಿ ನಾವು ತಿಂಗಳು ಎಲ್ಲಿ ಇರಕ್ಕಾಗ್ತಿತ್ತ ಅಳಿ ಅಂದ್ರೆ. ಮತ್ತೆ ಹತ್ಕೊಂಡ್ ಸುರ್ಕೊಂಡ್ ಬಂದಿರೋಳಲ್ಲ ಪಾಪ. ನಮ್ಮನ್ ಬಿಟ್ಟು ಇದ್ದಿದ್ದಿಲ್ಲ, ಆದ್ರೂ ಅವಳು ಇಷ್ಟ ದಿನ ಅಂದ್ರೆ ಎಲ್ಲ ಸರೋಗಿರುತ್ತೆ ಅಂತಾನೆ ಅರ್ಥ. ಹೌದೌದ್ ಹೇಳ್ರಿ, ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರ್ಬೇಕು. ಏನ್ ಎಲ್ಲ ಸರೋಗಿರುತ್ತೆ ಹೇಳ್ರಿ. ಏನ್ ಅವ್ರು ಎಂತ ಗಲಾಟೆ ಮನುಷ್ಯ ಅಲ್ಲ. ಯಾರು ಅವ್ರ ಹೆಸರೇನೋ ಮರ್ತದೆ. ವಿಮ್ಲಕ್ಕ ಅಂತೆ. ವಿಮ್ಲಕ್ಕ ಅವ್ರು ಏನ್ ಗಲಾಟೆ ಮನುಷ್ಯ ಅಲ್ಲಪ್ಪೋ. ಅವ್ರ ಯಜಮಾನ್ರು ನಂಗೆ ಚೆನ್ನಾಗ್ ಗೊತ್ತು, ಪರಿಚಯ ಇದ್ರು ಹೇಳ್ರಿ. ಪಾಪ ಚಿಕ್ಕ ವಯಸ್ಸಿಗೆ ಏನೋ ಆಗಿ ತೀರ್ಕೊಂಡ್ಬಿಟ್ರು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಅವ್ರ ಯಜಮಾನ್ರು ಸ್ವಲ್ಪ ದೋಸ್ತಿ ಚೆನ್ನಾಗಿತ್ತು. ತೀರ್ಕೊಂಡ್ಮೇಲೆ ಅಷ್ಟೇನು ಆ ಕಡೆ ಅವ್ರ ಮನೆ ಕಡೆ ಹೋಗೋದು ಎಲ್ಲ ಬಿಟ್ಬಿಟ್ಟೆ ನಾನು. ಏನ್ ಮಾಡಕ್ಕಾಗಲ್ಲ ಹೇಳ್ರಿ. ಹೆಂಗ ನಡೀತಾ ಇರುತ್ತೆ ಹಂಗೆಲ್ಲ ನಾವು ನಡ್ಕೊಂಡ್ ಹೋಗ್ತಾ ಇರ್ಬೇಕಷ್ಟೇ. ಅಮ್ಮಯ್ಯ ಸರಿತಾ? ಕೋಳಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟೋಗವನೆ. ಬಾರಮ್ಮಯ್ಯ ಹಂಗೆ ಅಡಿಗೆ ಮನೆ ಕಂಗೆ. ಸರೋಜಾ, ಕೂಕೊಂಡಿರ್ರಿ. ಮೀನಾಕ್ಷಿ ಯಾರನ್ನ ಬರ್ತಾರೆ, ಮಾತಾಡ್ಕೊಂಡು ಕೂಕೊಂಡಿರ್ರಿ. ನಾನು ಬರ್ತೀನಿ ನಡಿ ಕಮ್ಲಕ್ಕ. ಇಲ್ಲಿ ಕೂಕೊಂಡು ಏನ್ ಮಾಡ್ಲಿ? ಅವ್ರವ್ರ ಗಂಡಸರು ಏನೋ ಮಾತಾಡ್ಕೊಂತಾರೆ. ನಡೀರಿ ಬರ್ತೀನಿ. ಸರಿತಾ? ಅಲ್ಲೇ ಸರೋಜಾ ಪಕ್ಕ ಆ ಕಡೆ ಬಾಣ್ಲೆಗೆ ಕೋಳಿ ಇಟ್ಟಿದ್ದೀನಿ ನೋಡು. ಎಲ್ಲ ತೊಳೆದೈತೆ, 2 ಸಲ 3 ಸಲ ತೊಳೆದಿದ್ದೀನಿ. ಇನ್ನ ಆ ತಪ್ಪಲಿಕ್ಕೆ ಒಂದ್ಸರಿ ಎಣ್ಣೆ ಬಿಟ್ಟು ಕೋಳಿ ಹಾಕಿ ಕುದುರ್ಸ್ಬಿಟ್ಟು ನೋಡು, ಈ ಮಸಾಲೆ ಎಲ್ಲ ಸಿಗುತ್ತಿದಮ್ಮ. ಆ ಕೊಬ್ಬರಿ ಹಂಗೆ ತುರಿದು ಅದನ್ನು ಹಾಕೋ ಹಂಗೆ. ಈರುಳ್ಳಿ ಒಂಚೂರು ಬಾಡಿಸ್ತಾ. ಇದೇನ್ ಕಮ್ಲಕ್ಕ ಸರಿ ತಿಂಗೇನೆ ಇವಾಗ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಏ ಅಡುಗೆ ಏನು ಹೇಳ್ಕೊಡ್ತಿಲ್ಲ. ಮಾಡ್ತಾಳೆ, ಚೆನ್ನಾಗೇ ಮಾಡ್ತಾಳೆ, ಅದೇನಿಲ್ಲ. ನನಗೆ ಅದೇನೋ ಹಂಗೆ ರೂಢಿ ಸರೋಜ. ಸುಮ್ಮನೆ ಹೇಳ್ತಾ ಇರ್ತೀನಿ. ಅದೇನೋ ಯಾರು ಬೈತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನಂತೂ ಹೇಳೋದು ಹೇಳ್ತಾನೆ ಇರ್ತೀನಿ. ಅದಾಕೋ ಇದಾಕೋ, ಹಂಗಾಕೋ ಇಷ್ಟಾಕೋ ಅಷ್ಟಾಕೋ ಅಂತ. ಇನ್ನೇನು ಅವ್ರವ್ರ ಪಾಡ್ಗೆ ಅವ್ರವ್ರ ಅಡುಗೆ ಮಾಡ್ಕೊಂತಾರೆ ಬಿಡ್ರಿ. ಯಾಕೆ ನೀವು ಸುಮ್ಮನೆ ತಲೆ ಕೆಡ್ಸ್ಕೊತೀರಿ? ಇನ್ನ ಇಬ್ರು ಸೊಸೆದಿರೋ ಅವರಲ್ಲ, ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತೀರಿ? ಒಬ್ರಾಗಿದ್ರೆ ಒಬ್ರು ಮಾಡೇ ಇರ್ತಾರೆ. ನೀವೇನೋ ತಿನ್ನೋದು ಉಣ್ಣೋದು ನೋಡ್ಕೊಳ್ರಿ. ಅದು ಬಿಟ್ಟು ಪಾಪ ನೀವು ನೋಡ್ರಿ ಇದೆಲ್ಲ ಅವಣಿಸ್ತಿದ್ದೀರಾ ಮಾತಾಡೋ ಅಷ್ಟೊತ್ತಿಗೆ. ಬರೀ ಜೋರಾಗಿ ಕೆಲಸ ಮಾಡ್ತೀರಾ ಕಮಲಕ್ಕ ನೀವು? ನಮ್ಮ ಎಲ್ಲ ಅವಣಿಸ್ಬಿಟ್ರೆ ಬೇಗ ಕೆಲಸ ಆಗ್ತದೆ ಅಂತ. ಅದಕ್ಕೆ ನೀವು ಮಾತಾಡ್ಕೊಂತ ಇರ್ಲಿ ಅಂತೇಳಿ ಹಂಗೆ ಬಂದು ಬೆಳ್ಳುಳ್ಳಿ ಎಲ್ಲ ಸುಲ್ದಿ ಮಸಾಲೆ ಎಲ್ಲ ತೆಗೆದಿಟ್ಟೆ. ಈರುಳ್ಳಿ ಒಂದು ಹಚ್ಕೊಂಡು ಕುದಿಸ್ಕೊಬೇಕು. ಇನ್ನೆಲ್ಲ ಕೋಳಿ ಹಾಕ್ಬಿಟ್ಟು ರುಬ್ಬಕಲ್ಗೆ ಇವೆಲ್ಲ ಮಸಾಲೆ ಹಾಕೊಂಡು ರುಬ್ಬಿ ಕೊಟ್ಬಿಡ್ತೀನಿ. ಎಲ್ಲ ಸೇರಿಸ್ಬಿಡಮ್ಮಯ್ಯ ಸರಿತಾ? ಅಲ್ಲತ್ತೆ ಎಲ್ಲ ಕೆಲಸ ನೀವೇ ಮಾಡ್ಬಿಟ್ಟಿದ್ದೀರಾ, ಇನ್ನ ಕೂಡ್ಸೋದು ಒಂದೇ. ಅದಕ್ಕೆ ಏನೋ ನನ್ನ ಹೆಸರು ಬರ್ಲಿ ಅಂತ ನನ್ನ ಕರೆದಿದ್ದೀರಾ. ಅಲ್ಲ ನಾನು ಮಾಡ್ಕೊಂತ ಇರ್ಲಿಲ್ವಾ? ಇದೆಲ್ಲ ಬಿಟ್ಟು ಎಲ್ಲ ಮಾಡ್ಕೊತಿರ್ಲಿಲ್ವಾ? ಅಲ್ಲ ಎಷ್ಟೆಷ್ಟು ಬೇಗ ಬಂದು ಮಾಡಿದ್ದೀರಾ ನೋಡ್ರಿ ನೀವು. ಇರ್ಲಿ ಹಂಗೆ ಮಾತುಕತೆ ಆಡ್ತಾ ಅಡಿಗೆ ಆಗೋಗ್ಲಿ ಅಂತ ಮಾಡ್ದೆ ಬೇಗ. ಬಾಬಾ ಕೂಕ ಬಾ. ನಿಸರ್ಗ ಕೋಳಿ ಸಾರು ಎಲ್ಲ ಮಾಡೋದು ಕಲ್ತಿದ್ಲಾ ಸರೋಜಾ? ಇಲ್ಲ ಕಮಲಕ್ಕ. ಅಯ್ಯೋ ನನ್ಗೆ ಇವಾಗ ಅನಿಸ್ತದೆ. ಎಲ್ಲ ಮಾಡು ಅಂತ ಮಾಡಿಸ್ಬೇಕಾಗಿತ್ತು. ಪಾಪ ಅಲ್ಲೋಗಿ ಏನು ಒದ್ದಾಡ್ತಾವಳೋ ಏನೋ. ಮನಸ್ಸಲ್ಲಿ ಬಂದಾಗೂ ಏನು ಹೇಳಲಿಲ್ಲ. ಅಮ್ಮ ಹಿಂಗೆ ಅಂತ ಎಂಥದ್ದು ಹೇಳಿಲ್ಲ ಹುಡುಗಿ. ಎಲ್ಲ ಚೆನ್ನಾಗೈತೆ ಅಂತಾನೆ ಹೇಳಿದ್ಲು. ಅಲ್ಲ ಅಡುಗೆ ಪಡಿಗೆ ಎಲ್ಲ ಹೆಂಗ್ ಮಾಡ್ಕೊಂತಾವ್ರೋ ಏನೋ, ಇಲ್ಲ ಅಡುಗೆ ಮಾಡ್ತಾವಳೋ ಇಲ್ಲೋ ಗೊತ್ತಿಲ್ಲ ಕಮಲಕ್ಕ. ಅದಕ್ಕೆ ಮತ್ತೆ ಹೆಣ್ಮಕ್ಳಿಗೆ ಫಸ್ಟ್ ಅಡುಗೆ ಎಲ್ಲ ಕಲಿಸ್ಬಿಡ್ಬೇಕು. ಮದುವೆ ಆಗಕ್ಕೆ ಮುಂಚೆ ಕಲಿಸ್ಬಿಟ್ರೆ ಆಮೇಲೆ ಏನೋ ನೋಡಿ ಟೆನ್ಷನ್ ಇರಲ್ಲ. ನೀನು ಏನೋ ಮಗಳನ್ನ ಕೂರಿಸಿ ಕೆಲಸ ಮಾಡಿದೆ. ಪಾಪ ಇವಾಗ ಹುಡುಗಿ ಹೋಗಿ ಅಲ್ಲಿ ಹೆಂಗ್ ಗೊತ್ತಾಡ್ತದೆ ಹೇಳು? ನಂಗೂ ಅದೇ ಬಾಧೆ ಆಗಿರೋದು ಕಮಲಕ್ಕ. ಏನು ಮಾಡೋದು ಏನೋ ಒಂದು ಗೊತ್ತಿಲ್ಲ. ಆದರೆ ಅವ್ರಿಗೆ ಏನು ಹೇಳಿಲ್ಲಪ್ಪ. ಹಂಗೆ ತರ್ಸ್ಕೊಂಡು ಹೋಗ್ತಾರೆ ಬಿಡು ಚಿಕ್ಕಮ್ಮ. ಪಾಪ ಅವರು ತುಂಬ ಒಳ್ಳೆಯವರು. ಅವತ್ತೇನೋ ತುಂಬ ಒಳ್ಳೇದು. ಮೊನ್ನೆ ಹೋಗಿದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತೀಯ. ಅವ್ರ ಮನೇನು ತುಂಬ ದೊಡ್ಡದು, ಚೆನ್ನಾಗೈತೆ ಅವ್ರ ಮನೆ. ಮೀನಾಕ್ಷಿ ಎಲ್ಲಿ? ಕರೀರಿ ಮೀನಾಕ್ಷಿನ. ಪಾಪ ಒಬ್ಬಳೆ ಏನು ಮಾಡ್ತಾಳೆ ಮೀನಾಕ್ಷಿನ? ಏನು ಬೇಡ ಸುಮ್ಮನಿರು. ಅವಳು ಮಗಳನ್ನ ನೋಡ್ಕೊಂಡು ಇರ್ಲಿ. ಇವಾಗ ಅವಳಿಗೆ ಬಂದು ಮಾಡೋದೇನಿಲ್ಲ ಹೇಳೋ ಸರೋಜ. ಮಗಳನ್ನ ನೋಡ್ಕೊಂಡ್ಲಿ ಅಲ್ಲೇ ಮತ್ತೆ ಅವಳು ಅಳ್ತಾಳೆ ಆ ಮಗ. ಮತ್ತೆ ಮೀನಾಕ್ಷಿ ಇಲ್ಲೇ ಇರಂಗೆ ಮಾಡ್ಕೊಂಡಿದ್ರೆ ಹೆಂಗೆ ಕಮಲಕ್ಕ? ಅದೇನೇನು ಮಾಡ್ತಾರೋ ಅಮ್ಮ. ಅದೇನೇನು ಮಾಡ್ತಾರೋ, ಇರ್ತಾರೋ ಹೋಗ್ತಾರೋ ಒಂದು ಗೊತ್ತಿಲ್ಲಮ್ಮ. ಏನೋ ಒಂದು 2 ದಿವಸದ ಮಟ್ಟಿಗೆ ನನ್ನ ಜೊತೆಗಿರ್ಲಿ ಅಂತೇಳಿ ಕರೆಸ್ಕೊಂಡೆ. ಮೊನ್ನೆ ಎಲ್ಲ ಗಲಾಟೆ ಮಾಡ್ತಿದ್ಲು ಚಿಕ್ಕಸೆ. ನಾನು ಇರಲ್ಲ, ನಾನು ಹೊಳ್ತೀನಿ, ನಾನು ಹೋಗ್ತೀನಿ ಅಂತ. ಇನ್ನೂ ಏನೇನೋ ಯೋಚನೆ ಮಾಡೋರು ಗೊತ್ತಿಲ್ಲಮ್ಮ. ಅಲ್ಲ ಅವರು ಬೆಂಗಳೂರು ಕಟ್ಟಿಗಿದ್ದವರಲ್ವೇ, ಅದಕ್ಕೆ ಕೇಳಿದೆ ಇಲ್ಲೇ ಇರ್ತಾರಾ ಹೆಂಗೆ ಅಂತ. ನೋಡ್ತಾರದ ನಾನು ನನ್ನ ಆಸೆ ನಾನು ಹೇಳಿದ್ದೀನಿ. ನನ್ನ ಚಿಕ್ಕ ಮಗ ಚಿಕ್ಕ ಸೊಸೆ ಎಲ್ಲರೂ ನಮ್ಮ ಕಡೆ ಮುಂದೆ ಇರಬೇಕು. ನಿಮ್ಗೆ ನೀವೇನೇನು ದುಡಿತೀರೋ ಅದೆಲ್ಲ ಇಲ್ಲೇ ನೋಡ್ಕೊಂಡು ದುಡಿರಪ್ಪ. ಏನು ಮಸ್ತ್ ಜಮೀನು ಐತೆ, ಹೊಲ ಐತೆ, ಎಲ್ಲ ಐತೆ, ಗದ್ದೆ ಐತೆ.
ಮಾಡ್ಕೊಂಡು ಇಲ್ಲೇ ದುಡ್ಕೊಂಡು ನನ್ನ ಕಣ್ ಮುಂದೆ ಇರಪ್ಪ ಅಂತ ಕರೆದಿದ್ದೀನಿ. ಮಾಡಕ್ಕಾದ್ರೆ ಮಾಡ್ಕೊಂಡಿರ್ಲಿ, ಇಲ್ಲ ನಾವು ಮಾಡ್ಕೊಂಡಿರಕ್ಕಾಗಲ್ಲ, ನಾವು ಅಲ್ಲೇ ಹೋಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಧಾರಾಳವಾಗಿ ಹೋಗಿ ಕೆಲಸ ಮಾಡಿ. ಪಾಪ ಅವ್ರಿಗೆ ಏನು ಅಂತದಲ್ಲ ಹೇಳ್ರಿ. ಮನೆ ಮದುವೆ ಮನೆಗೆ ನೋಡಿದ್ನಲ್ಲ ಮೀನಾಕ್ಷಿ, ಚೆನ್ನಾಗಿ ಇರ್ತಾಳೆ ಎಲ್ಲರ ಜೊತೆ. ಹ್ಞೂ ಹ್ಞೂ ಚೆನ್ನಾಗಿ ಇರ್ತಾಳೆ. ಒಂದೊಂದ್ಸಲಿ ಏನಾಗ್ತದೋ ಒಳ್ಳೆ ದೆವ್ವ ಮೈ ಮೇಲೆ ಬಂದಂಗೆ ಆಡ್ತಾಳೆ. ಮಿಕ್ನದಾಗೆಲ್ಲ ಚೆನ್ನಾಗಿ ಇರ್ತಾಳೆ, ಅದೇನಿಲ್ಲ. ಅಡಿಗೆ ಆಗೈತೆ, ಕೂಪ ಹೇಳ್ರಪ್ಪ. ಊಟ ಮಾಡ್ಬಿಡಿವ್ರಂತೆ. ಏನ್ ಮಾಡಿದ್ಯ ಕಮಲು? ಮುದ್ದೆನೂ ನಾಟ್ಕೋಳಿ ಸಾರು ಮಾಡ್ದೆ. ಏ ಇಲ್ಲ ರೀ, ಮುದ್ದೆ ಮಾಡೋಣ ಅಂತ ನೋಡ್ದೆ. ರಾಗಿ ಹಿಟ್ಟು ಒಂಚೂರು ಕಮ್ಮಿ ಇತ್ತು, ಅದಕ್ಕೆ ಸರಿತಾ ಅದೇನೋ ಪಲಾವ್ ಮಾಡ್ಬಿಡ್ತೀನತ್ತೆ, ಚೆನ್ನಾಗಿರ್ತದೆ, ನಮ್ ಚಿಕ್ಕಪ್ಪನಿಗೆ ಇಷ್ಟ ಅಂತಂದ. ಸರಿ ನಮ್ಮ ಅದೇ ಮಾಡು ಅಂದೆ, ಅದೇ ಮಾಡೋಳೆ. ಅಲ್ಲಮ್ಮ, ಮಾವ ಅತ್ತೆ ಬಂದವ್ರೆ, ಮುದ್ದೆನೂ ಸಾರು ಮಾಡೋದ್ ಬಿಟ್ಟು ಎಂತದಮ್ಮ ಪಲಾವ್ ಮಾಡಿದ್ದೀನಿ ಅಂತೀರಾ? ಇರ್ಲಿ ಅಳಿಯಂದ್ರೆ, ಅಲ್ಲಿಯೇ ನಿಮ್ಮತ್ತೆ ಮುದ್ದೆ ಸಾರು ಮಾಡೋದಪ್ಪು. ನಂಗೆ ಪಲಾವ್ ಅಂದ್ರೆ ಬಲು ಇಷ್ಟ. ಒಳ್ಳೇದೇ ಆಯ್ತು ಬಿಡು. ಒಳ್ಳೆ ಕೆಲಸ ಮಾಡೋಳೆ ಸರಿತಾ. ನಾನು ಅವಾಗ ಕೇಳ್ತೀನಿ, ನಿಮ್ಮತ್ತೆ ಮಾಡಲ್ಲಪ್ಪು. ಹೋಗ್ಲಿ ಬಿಡು, ಇದೇನತ್ತಾಗ ಪಲಾವ್ ತಿನ್ನಂಗ ಆಗ್ತದೆ. ಹ್ಞೂ ಹ್ಞೂ, ಕೋಳಿ ಪಲಾವ್ನು ಚೆನ್ನಾಗಿರ್ತದೆ. ಎದೋಡ್ರಿ, ಕೈ ತೊಳ್ಕೊಂಡು ಊಟ ಮಾಡಿ ಎದ್ದೋಳ್ರಿ. ಚಿಕ್ಕಪ್ಪ ನಿಮ್ಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಪಲಾವೇ ಮಾಡ್ತೀನಿ ಅಂತ ಹೇಳ್ದೆ. ಅದಕ್ಕೆ ಪಲಾವೇ ಮಾಡ್ತೀನಿ, ತಿನ್ ನೋಡ್ರಿ ಹೆಂಗೈತೆ ಅಂತ. ನಮಸ್ತೆ ಗೆಳೆಯರೆ, ತುಂಬಾ ದಿನಗಳ ನಂತರ ನಾನು ನಿಮ್ಮ ಸರಿತಾ ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೀವೆಲ್ಲ ನನಗೆ ಏನೇ ಹೇಳೋದಿದ್ರು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತೆ ನನ್ನ ವಿಡಿಯೋಸ್ನ ಶೇರ್ ಮಾಡಬಹುದು, ಮತ್ತೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.